ಏನ್ ಸಿದ್ದಣ್ಣ ಅವತ್ತು ಗಲಾಟೆ? ಏನಿಲ್ಲ ಗೋವಿಂದಣ್ಣ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡಿಗೋಸ್ಕರ ಏನಪ್ಪ ಗಲಾಟೆ? 100, 200, 300, 400, 500, 600, 700. 500 ನೀನ್ ಇಟ್ಕೋ, 200 ನಂಗೆ ಸಾಕು. ತುಂಬಾ ಥ್ಯಾಂಕ್ಸ್ ಗೋವಿಂದಣ್ಣ. ಸಂಬಳ ಆದ ತಕ್ಷಣ ಹಾಗೆ ತಂದು ಕೊಟ್ಬಿಡ್ತೀನಿ. ತಗೊಳ್ಳೋದು ಕೊಡೋದು ಇದ್ದೇ ಇರುತ್ತಪ್ಪ. ಯಾರನ್ನ ಊರಲ್ಲಿಲ್ವಾ? ಅವ್ರೊಂದ್ ವಾರ ಟೂರ್ ಹೋಗಿದ್ದಾರೆ, ಅಲ್ಲಿವರೆಗೆ ನನ್ಗೆ ಆರಾಮೇ ಆರಾಮು. 1 ವಾರ ಟೂರಾ? ಗಾಡಿ ತಗೊಂಡೋಗಿರ್ಬೇಕಲ್ಲ? ಇಲ್ವಲ್ಲ, ಗಾಡಿ ಇಲ್ಲೇ ಇದೆ, ಚಾವಿ ನನ್ನ ಹತ್ರನೇ ಇದೆ. ಹೌದಾ? ಸ್ವಲ್ಪ ಓಡಾಡ್ಬೇಕಲ್ಲ. ಅದಕ್ಕೇನು ಹೇಳಿ ಗೋವಿಂದಣ್ಣ, ಇಲ್ಲಿ ನಿಂತಿರೋ ಬದಲು ಮತ್ತೆ ಹೇಳಿ ಹೇಳಿ ಹೇಳಿ. ನಮ್ ವಿಷಯ ಗೋವಿಂದಣ್ಣನ ಹತ್ರ ಹೇಳೋದು ಮರೆಯಲ್ಲ ತಾನೆ? ನನಗಂತೂ ಈ ಮುರುಕನ ಮನೇಲಿ ಇದ್ದು ಇದ್ದು ಬೇಜಾರಾಗೋಗ್ಬಿಟ್ಟೆ. ಹೌದು ಸರೋಜಮ್ಮ, ಈ ವಠಾರದ ಮನೇನ ಯಾವಾಗ ಬಿಡ್ತೀವೋ ಸರಿನಮ್ಮ. ಗೋವಿಂದಣ್ಣ ಬಂದ ತಕ್ಷಣ ನಮ್ ವಿಷಯ ಎಲ್ಲ ಖಂಡಿತ ಹೇಳ್ತೀರ ತಾನೆ? ಅಯ್ಯೋ ಇರಿ ಇರಿ, ಯಾಕೆ ಅಷ್ಟೊಂದು ಆತರ ಮಾಡ್ಕೋತೀರಾ? ಯಾವ್ದಕ್ಕೂ ಗೋವಿಂದಣ್ಣ ಬರ್ಲಿ, ನಾನ್ ಮಾತಾಡ್ತೀನಿ. ನಿಮ್ ಅದೃಷ್ಟ ಹೇಗಿದೆಯೋ. ಅಯ್ಯೋ, ಕಾರಲ್ಲಿ ಬಂದ್ಬಿಟ್ಟಿದ್ದಾರೆ ಗೋವಿಂದಣ್ಣ. ನಮಸ್ಕಾರ. ನಮಸ್ತೆ. ಸರೋಜಮ್ಮ, ನಿಮ್ ಅದೃಷ್ಟ ಚೆನ್ನಾಗಿದೆ. ನಿಮ್ ಕೆಲಸ ಆಯ್ತು. ಹೌದಾ? ಇಲ್ಲಿ ಬೇಡ, ಒಳಗ್ ನಡೀರಿ. ಅಯ್ಯೋ, ಇದು ಗ್ರಾಮಂಡ್ಲಿ ಅಧ್ಯಕ್ಷರದ್ದೇ ಕಾರು. ಅಧ್ಯಕ್ಷರು ಗೋವಿಂದಣ್ಣ ಕಾಸ ಕಾಸ ದೋಸ್ತಿ ಅಂತ ಹೇಳಿದ್ದು ನಿಜ ಕಣ್ರಿ. ಗೋವಿಂದಣ್ಣ ಅಂದ್ರೆ ನಿಜವಾಗ್ಲೂ ದೊಡ್ಡ ಮನುಷ್ಯ. ಹೌದೌದು, ಅವ್ರಿಷ್ಟು ಕ್ಲೋಸ್ ಅಂದ್ಮೇಲೆ ನಮ್ ಕೆಲಸ ಖಂಡಿತ ಆಗತ್ತೆ. ಇವತ್ತು ಏನೇ ಆಗ್ಲಿ ಗೋವಿಂದಣ್ಣನ್ ಬಿಡಬಾರ್ದು. ಹೇಗಾದ್ರೂ ಅವ್ನ ಒಪ್ಸಿ ನಾವೆಲ್ಲ ಒಂದೊಂದ್ ಮನೆ ಗಿಟ್ಟಿಸ್ಕೊಳ್ಳೇಬೇಕು. ಬನ್ನಿ 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 ಶೀಲಮ್ಮ. ತಗೊಳ್ಳಿ ಗೋವಿಂದಣ್ಣ, ಸಂಕೋಚ ಪಟ್ಕೋಬೇಡಿ. ಇಂಥದ್ದಕ್ಕೆಲ್ಲ ಸಂಕೋಚ ಯಾಕೆ? ಸಂತೋಷ ಅಂದ್ರೆ ಮನೆ ಸಿಕ್ಕುತ್ತಲ್ಲ ಅಂತ ಹಗಲು ರಾತ್ರಿ ಸಂತೋಷದಿಂದ ನಿದ್ದೆನೆ ಬರ್ತಾ ಇಲ್ಲ. ನನಗೂ ಅಷ್ಟೇ ಗೋವಿಂದಣ್ಣ, ನಿಮ್ ಕೈಗೆ ಒಡವೆ ಕೊಟ್ಟಾಗ್ನಿಂದ ರಾತ್ರಿ ಹಗಲು ನಿದ್ದೆನೆ ಬರ್ತಾ ಇಲ್ಲ. ಯಾಕೆ? ಈ ಗೋವಿಂದಣ್ಣ ಎಲ್ಲಾದ್ರೂ ಒಡವೆನೆಲ್ಲ ನುಂಗಾಕ್ಬಿಡ್ತಾನೆ ಅಂತ ಭಯಾನ? ಹಾಗಲ್ಲಪ್ಪ, ಮನೆ ಸಿಕ್ಬಿಡುತ್ತಲ್ಲ ಅನ್ನೋ ಸಂತೋಷಕ್ಕೆ. ಇವರೆಲ್ಲ ನನ್ ಗೆಲ್ತಿರೋ ಇದೇ ವಠಾರದಲ್ಲೇ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಾವೆಲ್ಲ ಒಂದ್ ರೀತಿ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿದ್ದೀವಿ. ಅಕ್ಕಪಕ್ಕದಲ್ಲಿದ್ದೀರಿ ಅಂದ್ಮೇಲೆ ಅಕ್ಕ ತಂಗಿರಾಗೆ ಇರ್ಬೇಕಲ್ವೇ? ಅದು ಒಂದೇ ವಠಾರನಲ್ಲಿ ಇರುವಾಗ ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗ್ಬೇಕಲ್ವೇ? ನಿಮ್ ಬಗ್ಗೆ ನಮ್ ಸರೋಜಮ್ಮ ಬಹಳ ಹೇಳಿದ್ದಾರೆ. ನನ್ನ ಬಗ್ಗೆ ಹೇಳೋಕೆ ಏನಿದೆ? ನಾನೇನು PM ಹರ್ಷದ್ ಮೆಹತಾನೋ, ಮೈಕಲ್ ಜಾಕ್ಸನ್, ಬಾಕ್ಸರ್ ಟೈಸನ್, ಗೋವಿಂದ ಅಷ್ಟೇ. ನೀವು ಸಮಾಜ ಸೇವೆನೆ ಗುರಿಯಾಗಿಟ್ಕೊಂಡಿದ್ದೀರಂತೆ. ಬಡವರ ಉದ್ಧಾರಕ್ಕಾಗಿ ಬಹಳ ಶ್ರಮ ಪಡ್ತಿದ್ದೀರಂತೆ. ನಿಮ್ಮಲ್ಲಿ ಸಹಾಯ ಕೇಳಿ ಬಂದವ್ರನ್ನ ಮರಿಗಳು ಕಳ್ಸಲ್ವಂತೆ. ಪರೋಪಕಾರನೇ ನಿಮ್ಮ ಜೀವನದ ಗುರಿ ಅಂತ ಸರೋಜಮ್ಮ ಹೇಳ್ತಾ ಇರ್ತಾರೆ. ಅದು ಸರೋಜಮ್ನವ್ರ ದೊಡ್ಡ ಗುಣ ಅಷ್ಟೇ. ಆದ್ರೆ ಹಾಗೇನೂ ಇಲ್ಲ. ನಾನು ನನ್ನ ಚಿಕ್ಕನ್ನಲ್ಲೇ ನನ್ನ ತಂದೆ ತಾಯಿಯರನ್ನು ಕಳ್ಕೊಂಡೆ. ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿದ್ರು, ಮಗನೇ 4 ದಿವಸ ಬದುಕಿದ್ರು ಒಂದು 40 ಜನಕ್ಕೆ ಉಪಕಾರ ಮಾಡಿ ಹೋಗು ಅಂತ ಅವ್ರು ಹೇಳಿದ್ದು ಇವತ್ತು ನನ್ನ ಕಿವಿಯಲ್ಲಿ ಗುಯ್ಗುಡ್ತಾನೆ ಇದೆ. ಆವತ್ತಿಂದ ಇವತ್ತಿನವರೆಗೆ ಆ ಪರಮಾತ್ಮ ನನಗೆ ಎಲ್ಲಿಟ್ಟಿದ್ದಾನೋ ಹೇಗಿಟ್ಟಿದ್ದಾನೋ ಹಾಗೇ ಇದ್ದೀನಿ. ಜನರು ಅನ್ಕೋತಾರೆ ನಾನು ಸಹಾಯ ಮಾಡಿದೆ, ನಾನು ಉಪಕಾರ ಮಾಡಿದೆ ಅಂತ. ಆದ್ರೆ ನಾನೇನು ಮಾಡೋಲ್ಲಪ್ಪ, ಮಾಡೋದೆಲ್ಲ ಅವನೇ. ಜನ ನಾನು ಮಾಡ್ತಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಇರ್ತಾರ ಅಷ್ಟೇ. ಸರೋಜಮ್ಮಂಗ್ ನೀವು ಮನೆ ಕೊಡಿಸ್ತಿದ್ದೀರಂತೆ. ಹೆಂಗಸರ ಹೊಟ್ಟೆಯಲ್ಲಿ ಗುಟ್ಟು ನಿಲ್ಲೋದಿಲ್ಲ ಅಂತ ಹೇಳೋದು ಇದಕ್ಕೆ. ನಾನು ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ನಲ್ಲ ಸರೋಜಮ್ಮ. ನನಗೋಸ್ಕರ ಪ್ರಾಣ ಕೊಡೋ ಸ್ನೇಹಿತರನ್ನೆಲ್ಲ ಬಿಟ್ಟು ನಾನೊಬ್ಳೆ ಸ್ವಂತ ಮನೆ ಮಾಡ್ಕೊಂಡು ಹೋದ್ರು ನನ್ ಮನ್ಸೆಲ್ಲ ಇಲ್ಲೇ ಇರುತ್ತೆ. ಅದಕ್ಕೆ ಅವ್ರಿಗೂ ಎಲ್ಲ ಒಂದೊಂದ್ ಮನೆ ಕೊಡಿಸ್ಬಿಡಿ ಗೋವಿಂದಣ್ಣ. ಹೌದು ಗೋವಿಂದಣ್ಣ, ಪ್ರತಿದಿನ ನಿಮ್ ಹೆಸರು ಹೇಳ್ಕೊಂಡು ನಮ್ ಮನೆ ದೀಪ ಹಚ್ತೀವಿ ಗೋವಿಂದಣ್ಣ. ಅಲ್ಲ ಸರೋಜಮ್ಮ, ಆವತ್ತೇ ನೀವು ಇದನ್ನ ಹೇಳಿದ್ದಿದ್ರೆ ನಿಮ್ ಪಕ್ಕದಲ್ಲಿ ಈ 4 ಜನರ ಹೆಸರು ಸೇರಿಸ್ಬಿಡ್ತಿದ್ನಲ್ಲ. ಈಗ ಕಾಲ ಮಿಂಚು ಹೋಗಿದೆ. ಆದ್ರೆ ಇನ್ನೊಂದು ಏರಿಯಾನಲ್ಲಿ ಇಂಥದ್ದೇ ಮನೆಗಳನ್ನು ಕಟ್ಟೋ ಆಲೋಚನೆ ಇದೆ ಅಂತ ಅಧ್ಯಕ್ಷರು ಹೇಳ್ತಿದ್ದು ನೆನಪು. ಬೇಕಾದ್ರೆ
ಅಲ್ಲಿ ಪ್ರಯತ್ನ ಮಾಡೋಣ. ಸರೋಜಮ್ಮ ಹೇಳ್ರಿ. ದಯವಿಟ್ಟು ಇಲ್ಲ ಅನ್ಬೇಡಿ ಗೋವಿಂದಣ್ಣ. ನೀವು ಮನ್ಸ್ ಮಾಡಿದ್ರೆ ಖಂಡಿತ ಆಗೇ ಆಗುತ್ತೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಹೌದು ಗೋವಿಂದಣ್ಣ. ಕೇಳೋಕ್ ನನಗೇನೋ ಕಷ್ಟ ಇಲ್ಲಮ್ಮ. ಆದ್ರೆ ನೀವು ನಿಮ್ ಗಂಡಂದ್ರಿಗೆ ಹೇಳಿ ಅವರನ್ನು ಒಪ್ಸಿ ಹಣ ಸೇರಿಸಿ ನನಗೆ ಕೊಡುವಷ್ಟರಲ್ಲಿ ಲೇಟ್ ಆಗಲ್ವಾ? ಸರೋಜಮ್ಮಂತರ ನಾನೇನು ನನ್ ಗಂಡನ ಒಪ್ಪಿಸ್ಬೇಕಾಗಿಲ್ಲ. ದುಡ್ಡು ನನ್ನ ಹತ್ರನೇ ಇದೆ. ನಾನು ಹೇಗಾದ್ರೂ ಮಾಡಿ ದುಡ್ಡನ್ನ ರೆಡಿ ಮಾಡ್ತೀನಿ. ಚೀಟಿ ದುಡ್ಡು 50,000 ನನ್ನ ಹತ್ರ ರೆಡಿ ಆಗಿದೆ. ನನ್ನ ಮಗಳ ಮದ್ವೆಗೆ ಅಂತ 1 ಲಕ್ಷ ರೂಪಾಯಿ ನನ್ನ ಹೆಸರಲ್ಲಿ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ. ಅಷ್ಟೊಂದು ಬೇಡಮ್ಮ, 50,000 ಇದ್ರೆ ಸಾಕು. ಸರೋಜಮ್ಮನ್ ಕೇಳಿ ಎಲ್ಲ ಹೇಳ್ತಾರೆ. ನೀವೆಲ್ಲ ಅಷ್ಟು ಒತ್ತಾಯ ಮಾಡ್ತಿರುವಾಗ ಆಗೋದಿಲ್ಲ ಅಂತ ನಾನ್ ಯಾಕೆ ಅಪಶಕುನ ನುಡಿಲಿ? ಯಾಕಂದ್ರೆ ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ತಿದ್ಯೋ, ಯಾರ್ಯಾರಿಗೆ ಎಲ್ಲೆಲ್ಲಿ ಮನೆ ಸಿಗೋ ಯೋಗ ಇದೆಯೋ ಆ ಗೋವಿಂದನೇ ಬಲ್ಲ. ಸಾಹೇಬ್ರು ಅಂತಿದ್ರು ಮೀಟಿಂಗ್ ಹೋಗ್ಬೇಕು ಅಂತ. ನಾನು ಗೃಹ ಮಂಡಳಿ ಆಫೀಸಿಗೆ ಹೋಗೋಷ್ಟರಲ್ಲಿ ಅವ್ರು ಹೋಗ್ಬಿಟ್ರೆ ನಾಳೆಯಿಂದ 3 ದಿವಸ ರಜೆ ಬೇರೆ. ಇಲ್ಲಿ ಎಲ್ಲಿಂದಾದ್ರೂ ಫೋನ್ ಮಾಡ್ಬೋದೆ? ಇಲ್ಲಿ ಪಕ್ಕದಲ್ಲಿ ಪಬ್ಲಿಕ್ ಟೆಲಿಫೋನ್ ಇದೆ. ನಡೀರಿ ಮತ್ತೆ. ಗೃಹ ಮಂಡಳಿನಾ? ಹಾ, ಸ್ವಲ್ಪ ಚೇರ್ಮನ್ ಕೊಡಿ. ಏನ ಗೃಹ ಮಂಡಳಿನ? ಅಲ್ಲ ಕಣಯ್ಯ, ಇದು ನನ್ನ ಸ್ವಗೃಹ. ನಮಸ್ಕಾರ ಸರ್, ನಾನು ಗೋವಿಂದ ಮಾತಾಡೋದು. ಯಾವ ಸೀಮೆ ಗೋವಿಂದನೇ ನೀನು? ಗೋವಿಂದಣ್ಣ. ಹೌದು ಸರ್. ಅದೇ ಸರ್, ಸರೋಜಮ್ಮನವ್ರ ಅಪ್ಲಿಕೇಶನ್ ಕೊಟ್ಟಿದ್ನಲ್ಲ ಸರ್. ಅಲ್ಲ ಹೌದು, ನೀವು ಮಾಡ್ತೀರಾ? ಅದೇನಾಗಿದೆ, ಯಾರಿಗೂ ಹೇಳ್ಬೇಡಿ ಅಂತ ನಾನು ಹೇಳಿದ್ದೆ. ಆದ್ರೆ ಅವ್ರು 4 ಜನಕ್ಕೆ ಹೇಳ್ಬಿಟ್ಟಿದಾರಂತೆ ಸರ್. ತುಂಬಾ ಬೇಕಾದವ್ರಂತೆ ಸರ್. ಹೌದು, ಗೊತ್ತಲ್ಲ ಸರ್, ಮಧ್ಯಮ ವರ್ಗದವ್ರ ಅಂದ್ಮೇಲೆ. ಹೌದು ಸರ್, ದಯವಿಟ್ಟು ಸರ್. ಅಯ್ಯೋ, ಫೋನ್ ಡಿಸ್ಕನೆಕ್ಟ್ ಮಾಡಯ್ಯ. ಹೆಸರು ಕೊಡ್ಲಾ ಸರ್? ಸುಶೀಲಮ್ಮ. ಸುಶೀಲಮ್ಮ, ಜಲ್ಜಮ್ಮ, ಜಲಜಮ್ಮ, ಚೀಟಿ ಸುಬ್ಬಮ್ಮ, ಶ್ರೀ ಸುಬ್ಬಮ್ಮ, ಶೀಲಾ. ಜಲಜ, ಸುಶೀಲ, ಸುಬ್ಬಮ್ಮನ. ಯೋ, ಇದೇನು ಮಹಿಳಾ ಮಂಡಳಿ ತಿಳ್ಕೊಂಬಿಟ್ಟಿಯನ? ಇವನೊಬ್ಬ ತಲೆ ತಿನ್ನೊಂದು ಸಿಕ್ಕಾಕೊಂಬಿಟ್ಟಲ್ಲ ನನಗೆ. 4 ಮತ್ತು ಸರೋಜಮ್ಮ 5 ಸರ್. ಹೌದು ಸರ್, ಹೌದು ಸರ್, ದಯವಿಟ್ಟು ಸರ್. ಹೇಳಿದ್ದೀನಿ ಸರ್, ಲಾಸ್ಟ್ ಡೇಟ್ ಹೇಳಿದ್ದೀನಿ. ಖಂಡಿತ ನೀನು ಹುಚ್ಚಾಸ್ಪತ್ರೆಗೆ ತಪ್ಪಿಸ್ಕೊಂಡ್ ಬಂದಿದ್ದಿ, ಈಗ ಗೊತ್ತಾಗ್ತಾ ಇದೆ ನನಗೆ. ಇಡೀ ಫೋನು. 3 ದಿವಸ ಇದೆ. ದುಡ್ಡೆಲ್ಲ ರೆಡಿ ತಾನೆ? ದುಡ್ಡೆಲ್ಲ ರೆಡಿ ಇದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್, ಬಹಳ ಉಪಕಾರ ಆಯ್ತು ಸರ್. ಓಹೋ, ಊಟದ ಬೇಡ ಸರ್, ಏನು ಬೇಡ ಸರ್ ಸದ್ಯ. ಕೆಲಸ ಎಲ್ಲ ಆದ್ಮೇಲೆ ಅದೇ ಒಂದು ಸಂಜೆ ಒಬಿರಾಯ್ನಲ್ಲಿ. ಹೌದು ಸರ್. ಇಡೆಯ ಫೋನ್ ಕೆಳಗೆ ಇಡೆಯ. ಇಲ್ಲ, ನಾನೇ ಇಡ್ತೀನಿ ಅಷ್ಟೇ. ನಿಮ್ ಅದೃಷ್ಟ ಚೆನ್ನಾಗಿದೆ. ಸಾಹೇಬ್ರು ಒಳ್ಳೆ ಮೂಡ್ನಲ್ಲಿದ್ರು. ಅಬ್ಬಾ, ಇನ್ಮೇಲೆ ನಾವು ನಮ್ ಸ್ವಂತ ಮನೆ ಬಗ್ಗೆ ಯೋಚನೆ ಮಾಡೋದ್ ತಪ್ತು. ನಮ್ಮಂತ ಮಧ್ಯಮ ವರ್ಗದವ್ರಿಗೆ ಇಷ್ಟೊಂದು ಅನುಕೂಲ ಮಾಡ್ಕೊಂಡು ನಿಮ್ಮನ್ನ ದೇವ್ರು ಚೆನ್ನಾಗಿಟ್ಟಿರ್ಲಿ ಗೋವಿಂದಣ್ಣ. ನನಗ್ ಮನೆ ಸಿಕ್ತು ಅನ್ನೋಕ್ಕಿಂತ ನನ್ ಮಗಳಿಗೊಂದು ಆಶ್ರಯ ಸಿಕ್ತಲ್ಲ, ಅದೇ ನನಗ್ ಸಮಾಧಾನ. ನಾನಂತೂ ಮನೆ ತಗೊಂಡೇ ಬಿಟ್ಟಿದ್ದೀನಿ ಅಂತ ನಮ್ಮ ಯಜಮಾನ್ರಿಗೆ ಕಾಗದ ಬರ್ದಿದ್ದೀನಿ. ಹೌದಾ? ಅವ್ರೆಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಅಂತೂ ನಾನ್ ಚೀಟಿ ದುಡ್ಡು ಉಳಿಸಿದ್ದು ಇವತ್ತಿಗೆ ಸಾರ್ಥಕವಾಯ್ತು. ಸರಿಯಾಗಿದೆ. ಅಲ್ಲ ಅಂದ್ರೆ ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲ ಇದ್ರಲ್ಲಿ ಅಡಕವಾಗಿದೆ. ಮತ್ತೆ ಇದರ ಜವಾಬ್ದಾರಿ ಭಾರ ನೀವು ನನ್ನ ಮೇಲೆ ಹೊರಿಸಿದ್ದೀರಿ ಅಂತ ನನ್ಗೊತ್ತು. ಆದ್ರೆ ಮನುಷ್ಯ ಪ್ರಯತ್ನ ತಾನೇ ಮಾಡಬಲ್ಲ. ಯಾವುದಕ್ಕೂ ದೈವಬಲ ಇರ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಜೊತೆ ನಾನು ಆ ಗೋವಿಂದನ್ನೇ ನಂಬಿದ್ದೀನಿ. ಬರ್ಲಾ? ಒಳ್ಳೇದಾಗಾದ್ರೆ ನಾನಿನ್ನು ಸುಮ್ಮನೆ ಕುತ್ಕೊಳ್ಳೋ ಹಾಗಿಲ್ಲ, ಜವಾಬ್ದಾರಿ ಬಂದ್ಬಿಡ್ತು. ಬರ್ಲಾ? ಇನ್ನು ಅಂತಾರಲ್ಲ, ಯಾರ್ದೋ ಮದುವೆಯಲ್ಲಿ ಉಂಡವನೇ ಜಾಣ ಅಂತೆ. ಇನ್ನು ಸ್ವಲ್ಪ ವಿಶ್ರಾಂತಿ ತಗೋಬಹುದು. ಕಾಫಿ ಚೆನ್ನಾಗಿದೆ ಅಲ್ಲ? ಹೌದಾ? ಯಾಕಷ್ಟು ತೊಂದ್ರೆ ತಗೊಂಡ್ರಿ? ಪರವಾಗಿಲ್ಲ. ಅಲ್ಲ, ಲಕ್ಷಾಂತರ ರೂಪಾಯಿ ಸುರಿದು ಮನೆ ಕಟ್ಸಿ ಜಂಬುವಾಗಿ ಮನೆ ನೋಡ್ರಿ ಮನೆ ನೋಡ್ರಿ ಅಂತ ಕೊಚ್ಕೋತಾರೆ. ಆದ್ರೆ ನಾವು 50,000 ರೂಪಾಯಿಗೆ ಮನೆ ಹೊಡ್ಕೊಂಡ್ಬಿಟ್ರಿ. ನಮ್ ಸಂತೋಷ ಏನಿದ್ರು ಎಲ್ಲ ಸರೋಜಮ್ಮನ್ಗೆ ಸೇರ್ಬೇಕು. ನನ್ ತಂಗಿ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ್ನಿಂದ ನನ್ ಮನ್ಸೆ ತುಂಬಾ ನೊಂದ್ಕೊಂಡ್ಬಿಟ್ಟಿದೆ ರೀ. ಹೆಸರಿಗೆ ಮಾತ್ರ ಒಡ ಹುಟ್ಟಿದವಳು ಅಂತ. ಅವತ್ತು ಎಷ್ಟು ಅಲಕ್ಷ್ಯವಾಗಿ ನೋಡ್ಕೊಂಡ್ಲು ಗೊತ್ತಾ? ಈಗಲೂ ಏನಾಯ್ತ್ರಿ? ನೀವು ನಿಮ್ ತಂಗಿ ಮುಖಕ್ಕೆ ಹೊಡೆದ ಗೃಹ ಪ್ರವೇಶ ಮಾಡ್ರಿ. ಸುಮ್ನೆ ಹೇಳ್ಬಾರ್ದು ಕಣ್ರಿ. ದೇವತಾ ಮನುಷ್ಯ ನಿಮ್ ಗೋವಿಂದಣ್ಣ. ಅಲ್ಲ, ಇಷ್ಟು ದೊಡ್ಡ ಮನುಷ್ಯ ಆದ್ರೂ ಒಂಚೂರು ದೊಡ್ಡಸ್ತಿಕೆ ಇಲ್ಲ, ಒಂಚೂರು ಜಂಬ ಇಲ್ವಲ್ರಿ? ಈ ರೀತಿ ಒಳ್ಳೆ ಗುಣ ಇರೋ ಹೊತ್ತಿಗೆ
ಬೆಲ್ಲಕ್ಕಿರುವೆ ಮುತ್ಕೊಂಡ್ ಹಾಗೆ ನಮ್ ಗೋವಿಂದಣ್ಣನ ಜನ ಎಲ್ಲ ಮುತ್ಕೊಂಡಿರೋದು. ನೀವೆಲ್ರೂ ನಮ್ಮಲ್ಲಿ ಇಷ್ಟೊಂದು ಪ್ರೀತಿ ತೋರಿಸ್ತೀರಾ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನಿಮ್ಗಳ ಸವಾಸ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯನೇ ಇರ್ಬೇಕು. ಇನ್ಮೇಲಿಂದ ನಮ್ಮ ಯೋಗ್ಯತೆ ಏನು ಅಂತ ನಮ್ಮ ಯಜಮಾನ್ರಿಗೆ ತೋರಿಸ್ಲೇಬೇಕು. ಹೆಂಡ್ತಿರು ಅಂದ್ರೆ ಬರೀ ಅಡ್ಗೆ ಮನೆಗೆ ಲಾಯಕ್ಕು ಅಂತ ತಿಳ್ಕೊಂಡಿದಾರ ನಮ್ ಗಂಡಂದ್ರು ಅವ್ರು ಸರಿಯಾಗಿ ಚುರುಕ್ ಮುಟ್ಸ್ಬೇಕು.